ಸೇನಾಧೀಶ್ವರನಾದ ಮಹತ್ವವುಳ್ಳ ಯೇಸುಕ್ರಿಸ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತದೆ, ಮನುಷ್ಯನ ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕೋನೆಂಬುದಾಗಿ ಇಂದಿನ ದಿವಸ ಪರಿಶುದ್ಧವಾದ ವಾಕ್ಯವನ್ನು ಏನೆಂಬುದಾಗಿ ನೋಡೋಣ. ಅದು ನಿರೀಕ್ಷೆ ವಾಕ್ಯಕ್ಕೆ ಪ್ರತಿಯೊಬ್ಬೊಬ್ಬರನ್ನು ನಾವು ಆಹ್ವಾನಿಸುತ್ತಿದ್ದೇವೆ. ಇಂದಿನ ನಿರೀಕ್ಷೆ ವಾಗ್ದಾನ ವಾಕ್ಯ ಈ ರೀತಿಯಾಗಿದೆ. ದ ಬುಕ್ ಆಫ್ ನಂಬರ್ಸ್ 23:19 ವರ್ಸ್, ಅರಣ್ಯಕಾಂಡ 23ನೇ ಅಧ್ಯಾಯ 19ನೇ ವಾಕ್ಯ ಈ ರೀತಿಯಾಗಿದೆ. ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ, ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವನಲ್ಲ. ತಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ, ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ ಎಂಬುದಾಗಿ ನಾವು ನೋಡುತ್ತಿದ್ದೇವೆ. ಈ ವಾಕ್ಯದಲ್ಲಿ ನಾವು ನೋಡುವಾಗ ದೇವರ ಸ್ವಭಾವ ಮತ್ತು ನಂಬಿಗಸ್ತಿಕೆ ಈ ವಾಕ್ಯದ ಮೂಲಕ ನಾವು ನೋಡುತ್ತಿದ್ದೇವೆ. ದೇವರು ಮನುಷ್ಯನ ಹಾಗೆ ಅಲ್ಲ ಎಂಬುದಾಗಿ, ಆತನು ಸುಳ್ಳು ಹೇಳೋ ದೇವರಲ್ಲ, ಆತನು ಮನಸ್ಸನ್ನು ಬದಲಾಯಿಸೋ ದೇವರಲ್ಲ. ಈ ವಾಕ್ಯದಲ್ಲಿ ನೋಡುವಾಗ ದೇವರು ಪ್ರವಾದಿಯಾದ ಬಿಳಾಮನ ಮೂಲಕ ಮಾತನಾಡುತ್ತಿದ್ದಾರೆ. ಏನಂದರೆ, ಇಸ್ರಾಯೇಲ್ ಜನರನ್ನು ಶಪಿಸಲಿಕ್ಕೆ ಬಿಳಾಮನು ಹೋಗುವಾಗ ತಂದೆಯಾದ ದೇವರು ಮಾತನಾಡುತ್ತಿದ್ದಾರೆ. ಇಸ್ರಾಯೇಲ್ ಜನರಂದರೆ ಇಸ್ರಾಯೇಲರು ಮಾತ್ರ ಅಲ್ಲ, ಅದು ನಮಗೆ ಸಹ, ನಮ್ಮನ್ನು ಸಹ ದೇವರು ಹೇಳುತ್ತಿದ್ದಾರೆ, ಇಸ್ರಾಯೇಲ್ ಜನರನ್ನು ಆಶೀರ್ವದಿಸದೇ ನನ್ನ ಚಿತ್ತವಾಗಿದೆ ಎಂಬುದಾಗಿ ನಾವು ನೋಡುತ್ತಿದ್ದೇವೆ. ಹೌದು, ದೇವರು ಮನುಷ್ಯನ ಹಾಗೆ ಮನಸ್ಸನ್ನು ಬದಲಾಯಿಸುವುದಿಲ್ಲ. ಒಂದು ಸಲ ಆಶೀರ್ವದಿಸ್ತೇನೆ ಎಂಬುದಾಗಿ ಹೇಳೋದಾದರೆ, ಆತನು ವಾಗ್ದಾನ ಕೊಟ್ಟಿರೋದಾದರೆ ಆತನು ನೆರವೇರಿಸುವ ಶಕ್ತನಾಗಿದ್ದಾನೆ. ಆತನು ಮನುಷ್ಯರ ಹಾಗೆ ಮಾತನ್ನು ಬದಲಾಯಿಸಿ ಆತನು ಮಾಡದಿರೋ ದೇವರು ಅಲ್ಲ. ಆತನು ಮಾಡುತ್ತೇನೆ ಎಂಬುದಾಗಿ ಹೇಳಿದರೆ ಆತನು ಮಾಡಿ ಮುಗಿಸುವ ದೇವರಾಗಿದ್ದಾರೆ. ಅದು ಮಾತ್ರವಲ್ಲ, ಆತನನ್ನು ಯಾವಾಗಲೂ ತಪ್ಪು ಹುಡುಕೋ ದೇವರಲ್ಲ. ಆತನ ತೀರ್ಮಾನಗಳು ಕೂಡ ಬದಲಾಗುವುದಿಲ್ಲ, ಆತನ ಮನಸ್ಸನ್ನು ಸಹ ಆತನು ಬದಲಾಯಿಸುವುದಿಲ್ಲ ಎಂಬುದಾಗಿ ನೋಡುತ್ತಿದ್ದೇವೆ. ದೇವರ ವಾಗ್ದಾನಗಳು ಪರಲೋಕದಲ್ಲಿ ಹೌದೆಂಬುದಾಗಿ, ಆಮೇನ್ ಎಂಬುದಾಗಿ ಹೇಳಲ್ಪಟ್ಟಿದೆ ಎಂಬುದಾಗಿ ನಾವು ನೋಡುವಾಗ ಸತ್ಯವೇದದಲ್ಲಿ 1000ಕ್ಕಿಂತಲೂ ಮೇಲು ವಾಗ್ದಾನಗಳು ಬರೆಯಲ್ಪಟ್ಟಿದೆ. ಆತನು ಆಶೀರ್ವದಿಸ್ತೇನೆ ಎಂಬುದಾಗಿ ಹೇಳಿದರೆ ಆಶೀರ್ವಿಸುವ ದೇವರಾಗಿದ್ದಾರೆ. ಮಾತ್ರವಲ್ಲ, ನಾವು ನೋಡ್ತೇವೆ, ಅಬ್ರಹಾಮನಿಗೆ ಕೊಡುತ್ತೇನೆ ಎಂಬುದಾಗಿ ಹೇಳಿದಾಗ ಆತನು 100 ವಯಸ್ಸಾದರೂ ಆತನು ಕೊಟ್ಟು ಮುಗಿಸಿದ ದೇವರು ಇಂದಿನ ದಿವಸದಲ್ಲಿ ನಮ್ಮ ಜೀವಿತದಲ್ಲಿ ಸಹ ಆತನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ನಾವು ನೋಡುತ್ತಿದ್ದೇವೆ, ಅನೇಕ ಸಲ ಈ ಲೋಕದ ಎಲ್ಲ ಅಧಿಕಾರಿಗಳಾದರೂ ಸರಿ, ಎಲ್ಲರೂ ಸರಿ ಮಾತು ಕೊಟ್ಟು ಮಾಡದೇ ಇರುತ್ತಾರೆ. ಮನುಷ್ಯರ ಹತ್ರ ನಾವು ಹೋಗುತ್ತೇವೆ, ಅವರು ಖಂಡಿತವಾಗಿ ನಾವು ಸಹಾಯ ಮಾಡುತ್ತೇವೆ, ನೀವು ಹೆದರಬೇಡಿ ಎಂಬುದಾಗಿ ಹೇಳುತ್ತಾರೆ. ಆದರೆ ಇನ್ನೊಂದು ಸಲ ಹೋಗುವಾಗ ಅವರೇನಾದರೂ ಒಂದು ಕಾರಣ ಹೇಳಿ ಅವರು ಸಹಾಯ ಮಾಡದೆ ಅವರು ಸುಮ್ಮನೆ ಇರ್ತಾರೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಆತನು ಮನುಷ್ಯನಂತೆ ಮನಸ್ಸು ಬದಲಾಯಿಸೋ ದೇವರಲ್ಲ ಎಂಬುದಾಗಿ ಇಲ್ಲಿ ಸ್ಪಷ್ಟವಾಗಿ ನಾವು ನೋಡುತ್ತಿದ್ದೇವೆ. ತಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ ಎಂಬುದಾಗಿ ಅನೇಕ ವಾಗ್ದಾನಗಳು ಕ್ರಿಸ್ತನಲ್ಲಿ ಹೌದೆಂಬುದಾಗಿ, ಆಮೇನ್ ಎಂಬುದಾಗಿ ಇರುವುದರಿಂದ ಅನೇಕ ವಾಗ್ದಾನಗಳು ನಮಗೆ ಕೊಟ್ಟಿದ್ದಾರೆ. ಆತನು ಹೇಳುತ್ತಾನೆ, ನಿನ್ನ ಸಾಲ ತಗೊಳ್ಳೋದಿಲ್ಲ, ಸಾಲ ಕೊಡುತ್ತೆ ಎಂಬುದಾಗಿ, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ಹೆಚ್ಚಿಸುತ್ತೇನೆ ಎಂಬುದಾಗಿ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂಬುದಾಗಿ ದೇವರು ಹೇಳುತ್ತಾರೆ. ನಾನು ನಿನ್ನನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ ಹೇಳುತ್ತಾರೆ. ಅದು ಮಾತ್ರವಲ್ಲ, ಬೆಟ್ಟಗಳು ಕದಲಿದ ಯಾವ ಗುಡ್ಡಗಳು ಸ್ಥಳವನ್ನು ಬಿಟ್ಟು ಹೋದರೂ ನನ್ನ ಕೃಪೆ ಶಾಶ್ವತ ಎಂಬುದಾಗಿ ಹೇಳುತ್ತಾರೆ. ಈ ರೀತಿಯಾಗಿ ಅನೇಕ ವಾಗ್ದಾನಗಳು ದೇವರು ನಮಗೆ ಕೊಟ್ಟಿರೋದ್ರಿಂದ ಇಂದಿನ ದಿವಸದಲ್ಲಿ ವೀಕ್ಷಿಸುವ ಪ್ರತಿಯೊಂದು ದೇವರ ಮಕ್ಕಳೇ, ಸಹೋದರ ಸಹೋದರಿಯೇ, ನೀವು ಭಯಪಡುವುದು ಬೇಡ. ಯಾಕಂದರೆ ತಂದೆಯಾದ ದೇವರು ಅವರು ಮಾತು ಕೊಟ್ಟಿದ್ದಾರೆ. ಅನೇಕ ಆಶೀರ್ವಾದಗಳು, ಅನೇಕ ವಾಗ್ದಾನಗಳು ಈ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಆದ್ದರಿಂದ ಈ ವಾಗ್ದಾನಗಳನ್ನು ಹಿಡಿದುಕೊಂಡು ನೀವು ಪ್ರಾರ್ಥಿಸುವಾಗ ಆತನು ಖಂಡಿತವಾಗಿ ನೆರವೇರಿಸುವ ದೇವರಾಗಿದ್ದಾರೆ. ಮನುಷ್ಯರು ಮನಸ್ಸನ್ನು ಬದಲಾಯಿಸಿ ನಿಮ್ಮನ್ನು ನೋಯಿಸಿರಬಹುದು, ನೀವು ಕಾದುಕೊಂಡು ಮನುಷ್ಯರು ನಮಗೆ ಸಹಾಯ ಮಾಡುತ್ತಾರೆ ಎಂಬುದಾಗಿ ನೀವು ಕಾದಿದ್ದು ನಾವು ನೋಡಿರಬಹುದು. ಆದರೆ ಅದರಿಂದ ನಿರಾಶೆಗೊಂಡು ಹೋಗಿರೋದಾದರೆ ಇಂದಿನ ದಿವಸದಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ಆತನು ಮನುಷ್ಯನಂತೆ ಬದಲಾಯಿಸಲು ಒಂದು ವೇಳೆ ನಿಮ್ಮನ್ನು ಆಶೀರ್ವದಿಸ್ತೇನೆಂಬುದಾಗಿ ವಾಗ್ದಾನಗಳು ನಿಮ್ಮ ಜೀವನದಲ್ಲಿ ಈಗ ನೆರವೇರದಿದ್ದರೂ ಖಂಡಿತವಾಗಿ ಆತನ ಎಲ್ಲ ವಾಗ್ದಾನಗಳು ನೆರವೇರಿಸೋ ದೇವರಾಗಿದ್ದಾರೆ. ನಾವು ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣವಾ. ಮಹಾಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ಈ ಸಮಯದಲ್ಲಿ ಕರ್ತನೇ ಸಪ್ಪ, ನಿನ್ನ ನಿರೀಕ್ಷೆ ವಾಗ್ದಾನಕ್ಕಾಗಿ ಸ್ತೋತ್ರ ದೇವರೇ. ನಿನ್ನ ವಾಗ್ದಾನ ಹೇಳುವ ಹಾಗೆ ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ, ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳೋ ದೇವರಲ್ಲ ಎಂಬುದಾಗಿ ಅಪ್ಪ ನೀನು ಹೇಳಿದ ಮೇರೆಗೆ ನಡೆಯುವ ದೇವರಾಗಿದ್ದೀರಿ. ಎಷ್ಟೋ ವಾಗ್ದಾನಗಳು ನೀವು ವಾಕ್ಯದ ಮೂಲಕ ನಮಗೆ ಕೊಟ್ಟಿದ್ದೀರಪ್ಪ. ನೀವು ಹೇಳಿದಿರಿ, ನನ್ನ ಜನರು ಎಂದಿಗೂ ಆಶೆ ಭಂಗ ಪಡುವುದಿಲ್ಲ ಎಂಬುದಾಗಿ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುತ್ತದೆ ಹೇಳಿದ್ದೀರಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳೋರಿಗೆ ಯಾವ ಮೇಲೆ ಕೊರತೆ ಇಲ್ಲ ಎಂಬುದಾಗಿ ವಾಗ್ದಾನ ಮಾಡಿದಿರಿ ಅಪ್ಪ.
ಅದು ಮಾತ್ರವಲ್ಲ, ಪ್ರಾಯದ ಸಿಂಹಗಳು ಹೊಟ್ಟೆಗಿಲ್ಲದೆ ಹಸಿದಾವು, ಆದರೆ ನನ್ನ ನೋಡಿ ಬೇಡಿಕೊಳ್ಳೋರಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ ಎಂಬುದಾಗಿ ನೀವು ಮಾತನಾಡಿದಿರಪ್ಪ. ನಿನಗೆ ವಿರುದ್ಧವಾಗಿ ಬರುವ ಯಾವ ಆಯುಧಗಳದು ಫಲಿಸುವುದಿಲ್ಲ. ನೀ ಭಯ ಪಡಬೇಡ, ಹೆದರಬೇಡ, ದಿಗ್ಭ್ರಮೆಗೊಳ್ಳದಿರೆಂಬುದಾಗಿ ಅನೇಕ ವಾಗ್ದಾನಗಳು ಈ ವಾಕ್ಯದ ಮೂಲಕ ನೀವು ನಮಗೆ ಹೇಳಿದಿರಿ ಯೇಸು ಸ್ವಾಮಿ. ಆ ಥರನೇ ಕರ್ತನೆ ಇದನ್ನು ವೀಕ್ಷಿಸುವಂಥ ಪ್ರತಿ ಒಂದೊಂದು ದೇವರೇ ಸಹೋದರ ಸಹೋದರನ್ನು ಆಶೀರ್ವದಿಸು. ಅವರಿಗೆ ನೀವು ವಾಗ್ದಾನ ಮಾಡಿದ ಪ್ರತಿಯೊಂದು ಕಾರ್ಯಗಳ ಜೀವಿತದಲ್ಲಿ ನೆರವೇರುವಂತೆ ಮಾಡಪ್ಪ. ಇಂದು ಮೊದಲುಗೊಂಡು ಅವರು ಕೈ ಇಟ್ಟು ಮಾಡೋ ಕೈಯ ಪ್ರಯಾಸಗಳು ಆಶೀರ್ವಾದ ಹೊಂದಲಿ ಅಪ್ಪ. ಎಲ್ಲ ಬಲಹೀನತೆಗಳು ತೆಗೆದಾಕಪ್ಪ. ನೀವು ಹೇಳಿದಿರಿ, ನಾನೇ ಯೆಹೋವ ರಾಫ, ನಾನೇ ಗುಣಪಡಿಸು ದೇವರಂತ ಮಾತು ಕೊಟ್ಟಿದೆಯಪ್ಪ. ಆ ವಾಗ್ದಾನ ಪ್ರಕಾರವಾಗಿ ಇಂದು ಯಾರೆಲ್ಲ ಕರ್ತನೆ ಹಾಸಿಗೆಯಲ್ಲಿ ಕೂತುಕೊಂಡಪ್ಪ ವೇದನೆಯಲ್ಲಿ ಅಪ್ಪ ಅನಾರೋಗ್ಯದಲ್ಲಿ ಮಲಗಿದ್ದಾರೋ, ಈ ನಿನ್ನ ವಾಕ್ಯದ ಪ್ರಕಾರ ವಾಗ್ದಾನ ನೆರವೇರಿಸು. ನೀನು ಯೆಹೋವ ರಾಫ ಆಗಿ ಅವರನ್ನು ಗುಣಪಡಿಸಿ ಆರೋಗ್ಯಪಡಿಸು ಕರ್ತನೆ. ಕಣ್ಣೀರುಗಳನ್ನು ಒರೆಸುತ್ತೇನೆ ಹೇಳಿದೆಯಪ್ಪ. ನಿನ್ನ ಕಣ್ಣೀರನ್ನು ಬುದ್ದಲೆಯಲ್ಲಿ ನಾನು ಇಟ್ಟಿದ್ದೇನೆ ಎಂಬುದಾಗಿ ಹೇಳಿದೆಯಪ್ಪ. ಈ ಗಳಿಗೆಲ್ಲ ಅವರ ಕಣ್ಣೀರುಗಳು ಬುದ್ದಲೆಯಲ್ಲಿ ತುಂಬಿ ಹರಿದು ಬರುವಾಗ ನೀನು ನ್ಯಾಯವನ್ನು ಕೊಡುವುದಕ್ಕಾಗಿ ತೀರಿಸುವುದಕ್ಕಾಗಿ ನಿನಗೆ ಸ್ತೋತ್ರ. ಅವರ ದುಃಖಗಳು ಸಂತೋಷವಾಗಿ ಮಾರ್ಪಡಿಸುತ್ತೇನೆ ಹೇಳಿದಿರಪ್ಪ. ಇನ್ನು ಕಣ್ಣೀರು ಇಲ್ಲ ಹೇಳಿದಿರಿ, ಇನ್ನು ನೀನು ಅಳುವುದೇ ಇಲ್ಲ ಹೇಳಿದಿರಪ್ಪ. ಅವರ ಕುಟುಂಬಗಳಲ್ಲಿ ಸರಿ, ಅವರ ವೈಯಕ್ತಿಕ ಜೀವನದಲ್ಲಿ ಅದು ಸರಿ, ಅವರೆಲ್ಲ ಕಣ್ಣೀರುಗಳು ಮಾರ್ಪಡಲಿ ಅಪ್ಪ. ದುಃಖಗಳು ಹೋಗಿ ಆನಂದವು ಉಂಟಾಗಲಿ. ಕಾಲಿಡುವಂಥ ಈ ಹೊಸ ತಿಂಗಳಲ್ಲಿ ದೇವರವರ ಹೊಸದಾದ ಆಶೀರ್ವಾದವನ್ನು ಕಾಣುವಂತೆ ಮಾಡಪ್ಪ. ಅವರ ತಲೆ ಎತ್ತಿ ನಿಲ್ಲುವಂತೆ, ಗಾಂಡಮೃಗದ ತಲೆಯಾಗಿ ಅವ್ರು ನಿಲ್ಲುವಂತೆ ನೀನು ಮಾಡೋದಕ್ಕಾಗಿ ಸ್ತೋತ್ರಪ್ಪ. ಕೈ ಬಿಡದೆ ನೀನು ಕಾಪಾಡಿಕೊಂಡು ನಡೆಸಿ ಬರೋದಕ್ಕಾಗಿ ಸ್ತೋತ್ರ. ಹೌದು, ನಿನ್ನ ವಾಕ್ಯ ಸ್ಪಷ್ಟವಾಗಿರುವ ಹಾಗೆ ನೀನು ಮನುಷ್ಯನ ಹಾಗೆ ಕರ್ತನೆ ಮನಸ್ಸನ್ನು ಬದಲಾಯಿಸುವುದಿಲ್ಲ, ತೀರ್ಮಾನಗಳನ್ನು ಬದಲಾಯಿಸುವುದಿಲ್ಲ ಕರ್ತನೆ. ನೀನು ಆಶೀರ್ವದಿಸಿ ನಡೆಸು. ಪ್ರತಿಯೊಬ್ಬೊಬ್ಬರಿಗೆ ಈ ವಾಕ್ಯದ ಪ್ರಕಾರ ನೀನು ಬಲಪಡಿಸು, ದೃಢಪಡಿಸು, ಧೈರ್ಯಪಡಿಸು ಕರ್ತನೆ. ಮನುಷ್ಯರನ್ನು ನಂಬುವುದಕ್ಕಿಂತಲೂ ದೇವರ ಮೇಲೆ ನಂಬುವುದು, ಭರವಸೆ ಇರುವುದು ಒಳ್ಳೆಯದೆಂಬುದಾಗಿ ಅವರು ಅರಿತುಕೊಳ್ಳಂತೆ ನೀವು ಮಾಡೋದಕ್ಕಾಗಿ ಸ್ತೋತ್ರಪ್ಪ. ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿಮಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೇನ್.